ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಶುಗರ್ ಇರೋರ, ಸಕ್ಕರೆ ಕಾಯಿಲೆ ಇರುವವರ ಆಹಾರ ಪದ್ಧತಿಯಲ್ಲಿ 6ನೇ ದಿನದ ಅಡುಗೆಯನ್ನು ಮಾಡ್ತಾ ಇದ್ದೇನೆ. ನೋಡ್ರಿ, 6ನೇ ದಿನ ಅಂದರೆ ಶನಿವಾರದ್ರಿ. ಇದು ಶನಿವಾರದ ರೆಸಿಪಿನ ತೋರಿಸ್ತಾ ಇದ್ದೇನೆ ನೋಡ್ರಿ ನಿಮಗೆ. ಇವತ್ತು ನಾನು ರಾಗಿ ಮಸಾಲ ತಾಲಿಪಟ್ಟು ಮಾಡ್ಕೋಬೇಕು ಅಂದ್ಕೊಂಡೆ ನೋಡ್ರಿ. ಇದು ರಾಗಿ ಹಿಟ್ಟು ತೊಗೊಂಡೇನ್ರಿ. ರಾಗಿ ಹಿಟ್ಟಿನಾಗ ಇದೆಲ್ಲ ಥರ ಸೊಪ್ಪಿನ ಪಲ್ಯ ರೀ, ಕಾಯಿ ಪಲ್ಯ ಅಂದರೆ ಸೌತೆಕಾಯಿ, ಗಜರಿಕಾಯಿ, ಇವೆಲ್ಲ ಥರ ಪಲ್ಯ ಎಲ್ಲ ಹಾಕಿ ತಾಲಿಪಟ್ಟು ಮಾಡ್ತಾಯಿದ್ದೆ ನೋಡ್ರಿ. ಮಸಾಲ ತಾಲಿಪಟ್ಟು ರೀ. ನೀವು ನಮ್ಮ ವಿಡಿಯೋನ ಮೊದಲವಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ನೋಡಿರಿ, ಅವರು ಶುಗರ್ ಇರೋರಿಗೆ ದಿನ ಜೋಳದ ರೊಟ್ಟಿ ಐತಿರಿ, ರಾಗಿ ರೊಟ್ಟಿನೂ ಮಾಡಿ ತೋರ್ಸೀನಿ, ಚಪಾತಿ ಮಾಡೀನಿ, ಸಜ್ಜಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ಮಾಡಿ ತೋರ್ಸೀನಿ ನಾನು. ಇವತ್ತು ಅವರಿಗೆ ಒಂಥರ ಡಿಫ್ರೆಂಟ್ ಇರಲಿ, ಒಂದೇ ಥರ ತಿಂದು ನ್ಯಾರಿಗೆ ರುಚಿ ಕೆಟ್ಟಿರ್ತದೆ ರೀ. ಹೀಗಾಗಿ ಈ ಥರ ನಾವು ತಾಲಿಪಟ್ಟು ಮಾಡಿಕೊಟ್ರೆ ಅವರಿಗೂ ಭಾರಿ ನ್ಯಾರಿಗೆ ಸ್ವಾದ ಬರ್ತದೆ ರೀ. ರುಚಿ ತುಂಬ ಭಾರಿ ರುಚಿನೂ ಇರ್ತದೆ ನೋಡ್ರಿ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನೋಡ್ರಿ. ಇದಕ್ಕೆ ರಾಗಿ ಹಿಟ್ಟು ತೊಗೊಂಡೀನಿ ರೀ. ಇದು ಮೆಂತಿ ಪಲ್ಯ ತೊಗೊಂಡಿನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇದು ಪಾಲಕ್ ಸೊಪ್ಪು ರೀ, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ರೀ. ಇದು ಸೌತೆಕಾಯಿ ಹೆರಚಿ ತೊಗೊಂಡೀನಿ ರೀ. ಇದು ಗಜರಿಕಾಯಿನ ಹೆರಚಿ ತೊಗೊಂಡೀನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿ ಉಳ್ಳಾಗಡ್ಡಿ ತೊಗೊಂಡೀನಿ ರೀ. ಇದು ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ. ಅವು ಕೊತ್ತಂಬರಿ ತೊಗೊಂಡೀನಿ ರೀ. ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ರೀ. ಇದಕ್ಕೆ ಹಾಕ್ಲಿಕ್ಕೆ ನೋಡ್ರಿ ಸ್ವಲ್ಪ ಅಜ್ವಾಯಿನ್ ತೊಗೊಂಡೀನಿ ರೀ, ಜೀರಿಗೆ, ಸ್ವಲ್ಪ ಉಪ್ಪು ರೀ, ಸ್ವಲ್ಪ ಎಳ್ಳು ತೊಗೊಂಡು ನೋಡ್ರಿ. ಇದನ್ನೆಲ್ಲ ಹಾಕಿ ಮಾಡಿದ್ರೆ ತಾಲಿಪಟ್ಟು ಭಾರಿ ನೋಡ್ರಿ. ರಾಗಿ ತಾಲಿಪಟ್ಟು ಇದು ಎಲ್ಲರಿಗೂ ಭಾರಿ ಇಷ್ಟ ಆಗ್ತಾವೆ ನೋಡ್ರಿ. ಈ ತಾಲಿಪಟ್ಟು ಸಣ್ಣವ್ರು ಹಿಡಿದು ದೊಡ್ಡವ್ರ ಥರ ಎಲ್ಲರಿಗೂ ನೋಡ್ರಿ, ಮಕ್ಕಳಿಗೂ ತುಂಬ ಇಷ್ಟ ನೋಡ್ರಿ. ಈ ಥರ ರಾಗಿ ತಾಲಿಪಟ್ಟು ಮಾಡಿಕೊಟ್ರಿ. ಇದಕ್ಕೆ ರಾಗಿ ರೊಟ್ಟಿನೂ ಅಂತಾರೆ, ತಾಲಿಪಟ್ಟಿನೂ ಅಂತಾರೆ. ಈಗ ನಾನು ಮಸಾಲ ರಾಗಿ ತಾಲಿಪಟ್ಟು ಮಾಡ್ತೀನಿ ನೋಡ್ರಿ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಒಂದು ಸಣ್ಣ ಬುಟ್ಟಿ ತೊಗೋತಾರೆ, ಅದ್ರಾಗೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಮೊದಲಿಗೆ ಹಿಟ್ಟನ್ನು ಹಾಕ್ತೀನಿ ನೋಡ್ರಿ. ಸ್ವಲ್ಪ ನೋಡಿ ಹಾಕೋತೀನಿ ರೀ, ಎಷ್ಟು ಬೇಕು ಅಷ್ಟೇ ಮಾಡ್ತಾರೆ. ಈಗ ಇದು ಗಜರಿಕಾಯಿ ಹಾಕ್ತೀನಿ ನೋಡ್ರಿ, ಹೆಚ್ಚಿದ ಗಜರಿಕಾಯಿ ರೀ. ಇದು ಹೆಚ್ಚಿದ ಸೌತೆಕಾಯಿ, ಇದು ಪಾಲಕ್ ಪಲ್ಯ ರೀ. ಇದು ಮೆಂತಿ ಪಲ್ಯ, ಕೊತ್ತಂಬರಿ, ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ರೀ, ಸಣ್ಣದಾಗಿ ಹೆಚ್ಚಿದ ಉಳ್ಳಾಗಡ್ಡಿ, ಇದು ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ. ಇದೇನಾದ್ರು ಕೈಲಿ ತಿಕ್ಕಿ ತೊಗೊಂಡೇನ್ರಿ ನಾನು. ಜೀರಿಗೆ, ಅಜ್ವಾಯಿನ, ಉಪ್ಪು ಎಲ್ಲನೂ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಎಳ್ಳನ್ನು ಹಾಕ್ತೀನಿ ನೋಡ್ರಿ. ಇದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಹಿಂಗನೂ ಹಾಕ್ತೀನಿ ನೋಡ್ರಿ. ಹಿಂಗೆ ಹಾಕಿದ್ರೆ ಭಾರಿ ರುಚಿ ರೀ. ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾರೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಥರ ಚೆಂದಾಗಿ ಕಲಿಸ್ಬೇಕ್ರಿ ನೋಡ್ರಿ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಬೆಚ್ಚಗಿರೋ, ಒಂದು ಸ್ವಲ್ಪ ಚರಕ್ಕೆ ಅನ್ಬೇಕ್ರಿ, ಆ ಥರ ನೀರು ಹಾಕ್ತೀನಿ ನೋಡ್ರಿ. ಹಿಂಗೆ ನೀರು ಬೆಚ್ಚಗಿಟ್ಟೀನಿ ರೀ. ಇವನ್ನ ಸ್ವಲ್ಪ ಬೆಚ್ಚಗಾಗನ ಹಾಕ್ತೀನಿ ನೋಡ್ರಿ. ಈ ನೀರು ಸ್ವಲ್ಪ ಬೆಚ್ಚಗಾಗ್ಯಾವ ರೀ. ಕುದಿಸೋದೇನು ಇಲ್ಲ ರೀ, ಇದಕ್ಕೆ ಸ್ವಲ್ಪ ಹೊಟ್ಟು ಚರಕ್ಕೆ ಅನ್ಬೇಕ್ರಿ. ಈಗ ಇದನ್ನು ಹಾಕಿ ಕಲಿಸ್ತೀನಿ ನೋಡ್ರಿ. ಬಿಸಿನೀರು ಯಾಕಪ್ಪ ಅಂತಂದ್ರೆ ಈ ತಾಲಿಪಟ್ಟು ಸಾಫ್ಟ್ ಮೆತ್ತಗಾಗ್ತಾವೆ ನೋಡ್ರಿ. ಇಲ್ಲ ನಾವು ಹಾಗೆ ತಣ್ಣೀರು ಹಾಕಿ ನಾದ್ದೇವು ಅಂದ್ರೆ ಬೈಸನ ಸ್ವಲ್ಪ ಬಿರುಸು ಆಗ್ತಾವೆ ರೀ. ಅದಕ್ಕೆ ಈ ಥರ ನಾವು ಬಿಸಿನೀರು ಹಾಕಿ ನಾದ್ದೇವು ಅಂದ್ರೆ ಮೆತ್ತಗೆ ಬರ್ತಾವೆ ನೋಡ್ರಿ ತಾಲಿಪಟ್ಟು. ಈಗ ಇದನ್ನು ಚೆಂದಾಗಿ ಕಲಸ್ಕೊಂಬಂದು ತೋರಿಸ್ತೇನೆ ರೀ ನಿಮಗೆ ನೋಡ್ರಿ. ಈ ಥರ ಕಲಸ್ಕೊಂಡು ತೊಗೊಂಡು ನೋಡ್ರಿ. ಭಾಳ ಗಟ್ಟಿನೂ ಇರಬಾರ್ದು ರೀ, ಇದಕ್ಕೆ ಭಾಳ ಮೆತ್ತಗೂ ಇರಬಾರ್ದು. ಈ ಥರ ಮಧ್ಯಾಹ್ನ ಇರ್ಬೇಕು ನೋಡ್ರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಕಲಸಿನ್ರಲ್ಲ. ಈಗ ಇದನ್ನು ಒಂದು ಅರಿವಿ ಮೇಲೆ ಬಡಿತೀನಿ ನೋಡ್ರಿ ನಾನು ತಾಲಿಪಟ್ಟು. ಈಗ ಹಂಚ್ಕಾಯಿ ಹಾಕಿಡ್ತೀನಿ ರೀ. ಇದು ಹಿಟ್ಟು ರೆಡಿ ಐತೆ ನೋಡ್ರಿ. ಈ ಥರ ಹಿಟ್ಟು ರೆಡಿ ಮಾಡೀನಿ ರೀ. ಈಗ ಹಂಚ್ಕಾಯಿ ಹಾಕಿಡ್ತೀನಿ ನೋಡ್ರಿ. ಈಗ ನೋಡ್ರಿ, ಹಂಚ್ಕಾಯಿ ಹಾಕಿಟ್ಟೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡ್ರಿ. ಇದನ್ನು ಸ್ವಲ್ಪ ಎಲ್ಲ ಕಡೆ ಸವರ್ತಾರೆ. ಈಗ ಇದಕ್ಕೆ ಕಾಯೋ ಥರ ಈ ತಾಲಿಪಟ್ಟಿ ಬಡಿತೀನಿ ನೋಡ್ರಿ.
ನೋಡಿರಿ ನಾನು ಇದೊಂದು ಕಾಟನ್ ಬಟ್ಟೆನ ತೊಗೊಂಡಿನಿ. ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಇದು ತೊಯ್ಸ್ಕೋಬೇಕ್ರಿ ಮೊದಲ. ಅದಕ್ಕೆ ನೀರನ್ನು ಹಚ್ಬೇಕ್ರಿ. ಈ ಥರ ನೀರು ಹಚ್ಚಿ ಹಸಿ ಮಾಡ್ಬೇಕ್ರಿ ಇದನ್ನು. ಈಗ ಇದನ್ನು ಮಾಡ್ತೀನಿ ನೋಡಿರಿ ತಾಲಿಪಟ್ಟು. ಎಷ್ಟು ಬೇಕಷ್ಟು ಹುಳಿ ತೊಗೊಂಡು ಈ ಥರ ಇಟ್ಟು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ತಟ್ಟಬೇಕು ನೋಡಿರಿ. ನಿಮ್ಗೆ ಯಾವ ಸೈಜಿಗೆ ಬೇಕು ಆದಷ್ಟು ತೆಳ್ಳಗೆ ಮಾಡ್ಕೊರಿ, ಮಸ್ತ್ ಆಗ್ತಾವ್ರಿ. ಸ್ವಲ್ಪ ಮತ್ತು ನಿಮ್ಮ ಕೈಗೆ ಹತ್ತಕ್ಕತ್ತು ಹಿಟ್ಟಂದ್ರೆ ಈ ಥರ ನೀರು ಹಚ್ಕೊಂಡು ಸವರ್ಬೇಕು ನೋಡಿ. ಈ ಥರ ತಟ್ಬೇಕು ರೀ. ಎಲ್ಲ ಥರ ಪಲ್ಯ ಎಲ್ಲ ಥರ ಕಾಯಿ ಹಾಕಿ ಮಾಡಿದ್ರಿಂದ ಭಾರಿ ರುಚಿ ನೋಡ್ರಿ. ಆರೋಗ್ಯಕ್ಕಂತೂ ಭಾರಿ ನೋಡ್ರಿ. ಶುಗರ್ ಇರೋರಿಗಂತೂ ನಂಬರ್ 1 ತಾಲಿಪಟ್ಟು ಅನ್ಬೇಕು ನೋಡ್ರಿ. ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನ್ಯಾಲಿ ರುಚಿ ಅಂದ್ರೆ ಭಾರಿ ನೋಡ್ರಿ. ಈಗ ನೋಡಿರಿ ಫುಲ್ ದೊಡ್ಡದು ಮಾಡ್ಕೊಂಡಿನ್ರಿ. ಈಗ ಇದನ್ನು ಹಂಚಿಗೆ ಹಾಕ್ತೀನಿ ನೋಡಿರಿ. ಹಂಚಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತಾರೆ. ಈಗ ನಾನು ಎತ್ತಿ ಹಾಕೋದು ಇದು ತೋರ್ಸೋಕೆ ಇದು ಆಗಲ್ಲ ರೀ. ನಾನು ಹಂಚಿನ ಮ್ಯಾಗ ಹಾಕಿದ ಬಳಿಕ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈಗ ನೋಡಿರಿ ಹಾಕಿದ್ದೇನೆ ರೀ, ತೆಗಿತೀನಿ ನೋಡಿರಿ ಅದನ್ನು. ನೋಡಿರಿ ಮಸ್ತ್ ಬಂದ್ರಿ. ಈಗ ಇದಕ್ಕೆ ಸುತ್ತಲೂ ಎಣ್ಣೆ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಮ್ಯಾಗ ಇಟ್ಟು ಹಾಕೋದ್ರಿ. ಈ ಥರ ಹಾಕಿ ಬೇಯಿಸೋದು ನೋಡಿರಿ. ಈಗ ಇದನ್ನು ತಿರುಗಿ ಹಾಕ್ತೀನಿ ನೋಡಿರಿ. ನೋಡಿರಿ ಸೂಪರಾಗಿ ಬಂದ ನೋಡಿರಿ ರಾಗಿ ತಾಲಿಪಟ್ಟು. ಈ ಥರ ಎಣ್ಣೆ ಹಚ್ಕೊಂಡು ಬೇಯಿಸೋದು ನೋಡಿರಿ. ಈಗ ಇದನ್ನು ಇನ್ನೊಂದು ಸೈಡ ಮತ್ತೆ ತಿರುಗಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ಇಲ್ಲಿ ಹಿಡ್ತದ ರೀ, ಎಣ್ಣೆ ಹಚ್ಕೋತೀನಿ ನೋಡಿರಿ. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದ ನೋಡಿರಿ ತಾಲಿಪಟ್ಟೆ. ಆಮೇಲೆ ಸೊಪ್ಪು ಪಲ್ಯ ಎಲ್ಲ ಕಾಯಿ ಅದೆಲ್ಲ ಹೋಳಿ ಹೆಚ್ಚಿ ಹಾಕಿದ್ರಿಂದ ಎಷ್ಟು ಚಂದ ಕಾಣಕತ್ತದ ನೋಡಿರಿ. ಟೇಸ್ಟು ಅಂತೂ ಹೇಳ್ಬೇಡ್ರಿ ನೀವು, ಅಷ್ಟು ಭಾರಿ ಇರ್ತದೆ ನೋಡಿರಿ. ಈಗ ಇದನ್ನು ತೆಗಿತೀನಿ ನೋಡಿರಿ. ಎರಡು ಸೈಡ್ ಮಸ್ತ್ ಚಂದ ಬೇಯ್ದದ್ರಿ. ಈಗ ತೆಗಿತೀನಿ ನೋಡಿರಿ. ನೋಡಿರಿ ಸೂಪರಾದ ರಾಗಿ ತಾಲಿಪಟ್ಟು ನೋಡಿರಿ. ಈಗ ಇನ್ನೊಂದು ಮಾಡ್ಕೊಂಬರ್ತೀನಿ ರೀ. ಈಗ ನೋಡಿರಿ ಇನ್ನೊಂದು ಕೂಡ ತಟ್ಕೊಂಡೇನ್ರಿ ರಾಗಿ ರೊಟ್ಟಿ ತಾಲಿಪಟ್ಟು. ಈಗ ಹಾಕ್ತೀನಿ ನೋಡಿರಿ ಹಂಚಿಗೆ. ಈಗ ನೋಡಿರಿ ಹಾಕಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡಿರಿ ಮ್ಯಾಗ. ಈಗ ಚೆಂದಾಗಿ ಬೇಯ್ತೀನಿ ನೋಡಿರಿ. ಈಗ ಇದನ್ನು ತಿರುಗಿ ಹಾಕ್ತೀನಿ ನೋಡಿರಿ. ನೋಡಿರಿ ಸೂಪರ್ ಬಂದದ್ರಿ. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಂದ್ರಿ ಚೆಂದಾಗಿ ಬೇಯ್ರಿ. ಈಗ ನೋಡಿರಿ ಮತ್ತೆ ತಿರುಗಿ ಹಾಕ್ತಾರೆ ನೋಡಿರಿ. ಎರಡು ಸೈಡ್ ಮಸ್ತ್ ಚಂದ ಬೇಯ್ದಾವೆ ನೋಡಿರಿ. ಎಲ್ಲೆಲ್ಲಿ ಒಂದು ಸ್ವಲ್ಪ ಇದು ಅನ್ನಿಸ್ತು ಅಲ್ಲಿ ಎಣ್ಣೆ ಹಚ್ಚಿರಿ ನೋಡಿರಿ. ಸೂಪರಾಗಿ ನೋಡಿರಿ. ಈಗ ತೆಗಿತೀವಿ ನೋಡಿರಿ. ಎರಡು ಸೈಡ್ ಚಂದ ಬಂದದ್ರಿ ನೋಡಿರಿ. ಸೂಪರ್ ತಾಲಿಪಟ್ಟಿಗೆ ಇನ್ನೊಂದು ಎರಡು ಅದಾವ್ರು ಅವಿಷ್ಟು ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಎಲ್ಲನೂ ರಾಗಿ ರೊಟ್ಟಿ ಮಾಡ್ಕೊಂಬಂದೀನಿ ನೋಡಿರಿ. ರಾಗಿ ತಾಲಿಪಟ್ಟು ರೀ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬಂದ ನೋಡಿರಿ. ಬಿಸಿ ಬಿಸಿ ಅದಾವ್ರಿ. ಈಗ ಇವತ್ತಿಂದ ಅಡುಗೆನ ಏನೇನು ಮಾಡೀನಿ ಅಂತ ತೋರಿಸ್ತೀನಿ ನೋಡಿರಿ ನಿಮಗೆ. ಈಗ ನೋಡಿರಿ ಇವತ್ತಿನ ಆಹಾರನ ನಾನು ಈ ರಾಗಿ ತಾಲಿಪಟ್ಟನ್ನ ಮಾಡಿದ್ದೀನಿ ರೀ. ಹಾಗೂ ನವಣೆ ಅಕ್ಕಿ ಅನ್ನ ಮಾಡ್ಕೊಂಡೇನಿ ರೀ ಇವತ್ತು. ಇದು ಚೆನ್ನಾಗಿ ಬೆಳೆದ ಸಾರು ನೋಡಿರಿ. ಆಮೇಲೆ ಇದು ಮೆಂತಿ ಪಲ್ಯ ಮಾಡ್ಕೊಂಡೇನಿ ರೀ. ಮೆಂತಿ ಪಲ್ಯನ ಬೆಳ್ಳುಳ್ಳಿ ಹಾಕಿ ತಾಳ್ಸೇನಿ ರೀ. ಈಗ ನಾನು ಈ ಪ್ರೋಟೀನ್ ಸಂಬಂಧ ಪಲ್ಯ ಕಾಳು ಪಲ್ಯ ಮಾಡೋ ಪಲ್ಯದಿಂದ ಇವತ್ತು ಹಾಗೆ ಹಸಿದೇ ಕಾಳು ತಿನ್ಬೇಕಂತ ಹೇಳ್ರಿ. ನಾನು ಈಗ ಹಸಿಗೆ ಎಲ್ಲ ಕಾಳುಗಳನ್ನು ತೊಗೊಂಡೇನಿ ರೀ. ಅದ್ರ ಮೂಕುಣಿ, ಹೆಸರು, ಕಡ್ಲೆ, ಶೇಂಗಾ ಎಲ್ಲ ಅದಾವೆ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ನಿಂಬೆ ಹಣ್ಣನ್ನು ಹಿಂಡಿದೀನಿ ರೀ. ಉಪ್ಪು ಹಾಕಿ
ಎಲ್ಲ ಕಲಿಸಿಟ್ಟಿನಿ ನೋಡಿರಿ. ಇದೇ ಥರನೂ ತಿಂದ್ರೂ ಭಾರಿ ಚಲೋ ನೋಡಿರಿ, ಹಾಗೆ ತಿಂದ್ರೆ ತುಂಬ ಚಲೋ ರೀ. ಹೀಗಾಗಿ ನಾನು ಪಲ್ಯ ಮಾಡಿಲ್ಲ ರೀ, ಇವತ್ತು ಹಾಗೆ ಇಟ್ಟೀನಿ ರೀ ಅದನ್ನು. ಹಾಗೆ ಈ ರಾಗಿ ರೊಟ್ಟಿ ಹಾಗೇನೂ ತಿನ್ಬೋದು ರೀ. ಇಲ್ಲಪ್ಪ ಅಂತಂದ್ರೆ ನಾವು ಹಿಂಡಿ ಮೊಸರು ಜೊತೆನೂ ತಿನ್ಬೋದು ನೋಡಿರಿ. ಈ ಥರ ಎಲ್ಲನೂ ತಯಾರಿ ಮಾಡ್ಕೊಂಡೀನಿ ನೋಡಿರಿ. ಈಗ ಇದನ್ನೆಲ್ಲ ತಾಟಿಗೆ ಹಚ್ತೀನಿ ನೋಡಿರಿ. ಈಗ ನೋಡಿರಿ, ತಾಟಿಗೆ ನಾನು ರಾಗಿ ತಾಲಿಪಟ್ಟಿನ ಹಚ್ತಾಯಿದ್ದೀನಿ ನೋಡಿರಿ. ನಾನು ಯಾವಾಗಲೂ ಮೊದಲ ಸಲಾಡನ್ನು ತಿನ್ಬೇಕಂತ ಹೇಳ್ತಿದ್ದೀನಿ. ಇವತ್ತು ಎಲ್ಲ ಸಲಾಡನ್ನು ಇದ್ರಾಗೆ ಹಾಕಿದ್ದೀನಿ ನೋಡಿರಿ. ನಾನು ಎಲ್ಲ ಗಜ್ಜರಿ, ಸೌತೆಕಾಯಿ ರೀ, ಉಳ್ಳಾಗಡ್ಡಿ ಇತ್ತು, ಮೆಂತ್ಯ ಪಲ್ಯ, ಒಟ್ಟು ಎಲ್ಲ ಥರ ಪ್ರೋಟೀನ್ ಆಮೇಲೆ ವಿಟಮಿನ್ ಎಲ್ಲ ಇದ್ರಾಗೆ ಹಾಕಿನೂ ಮಾಡೀನಿ ರೀ. ಹಾಗೂ ಈ ಸೈಡಿಗೂ ತೊಗೊಂಡು ನೋಡ್ರಿ ಒಂದು ಸ್ವಲ್ಪ. ಹೀಗಾಗಿ ಮೊದಲು ಇದನ್ನು ಹಚ್ಚಿ ನೋಡಿರಿ. ಸಾರಿ ರೀ, ಇದರಲ್ಲಿ ಪ್ರೋಟೀನ್ ಅಂತ ಹೇಳಿದೆ ರೀ. ಪ್ರೋಟೀನ್ ಅಂದ್ರೆ ಕಾಳು ಹಾಕಿಲ್ಲ, ನಾನು ಕಾಳು ಸೈಡಿಗೆ ತೊಗೊಂಡಿದ್ದೀನಿ ರೀ. ಈಗ ಎಲ್ಲವನ್ನು ಹಚ್ತೀನಿ ನೋಡಿರಿ. ಈಗ ನೋಡಿರಿ, ಈ ಕಾಳನ್ನು ಹಚ್ತೀನಿ ನೋಡಿರಿ. ಯಾವಾಗಲೂ ಬೇಯಿಸಿದ್ದೆ ತಿನ್ನೋದಾಗಿದೆ ಅಂತೇಳಿ ಇವತ್ತು ನಾನು ಹಸಿ ತಿಂದ್ರಂತೂ ತುಂಬ ಚಲೋ ನೋಡಿರಿ, ಇದು ಆರೋಗ್ಯಕ್ಕೆ. ಹೀಗಾಗಿ ಎಲ್ಲ ನೆನೆಸಿ ಮಾಡಿ ಬಂದಾವೆ ನೋಡಿರಿ. ಈ ಥರ ಕಾಳನ್ನೇ ತೊಗೊಂಡಿದ್ದೀನಿ ರೀ ನಾನು ಇವತ್ತು. ಈಗ ಈ ಪಲ್ಯನ ಹಚ್ತೀನಿ ನೋಡಿರಿ, ಮೆಂತ್ಯ ಪಲ್ಯ. ಈ ಪಲ್ಯದಲ್ಲಿ ವಿಟಮಿನ್ ಇರ್ತದೆ ರೀ. ಹೀಗಾಗಿ ನಾನು ಈ ಮೆಂತ್ಯ ಪಲ್ಯನ ಮಾಡ್ಕೊಂಡಿ ನೋಡಿರಿ. ಈಗ ಮೊಸರು ಇಡ್ತೀನಿ ನೋಡಿರಿ. ಮೊಸರು ಹಿಂಡಿ ಜೊತೆಗೆ ಅಂತೂ ಸೂಪರ್ ನೋಡಿರಿ. ಅದು ತಾಲಿಪಟ್ಟು ಹಾಗೆ ತಿಂದರೂ ಸೂಪರ್, ಮೊಸರು ಹಿಂಡಿ ಜೊತೆ ತಿಂದರೂ ಸೂಪರ್ ರೀ. ಈಗ ಇದು ನವಣೆ ಅಕ್ಕಿ ಅನ್ನನ ಹಚ್ತೀನಿ ನೋಡಿರಿ. ಈಗ ನವಣೆ ಅನ್ನನ ಹಚ್ಚಿ ನೋಡಿರಿ. ಈಗ ಸಾರನ್ನು ಹಚ್ತೀನಿ ನೋಡಿರಿ. ಈಗ ಸಾರನ್ನು ಹಚ್ಚಿ ನೋಡಿರಿ. ಎಲ್ಲವನ್ನು ಹಚ್ಚಿದೆ ನೋಡಿರಿ. ಇವತ್ತಿನ ಶುಗರ್ ಇರೋರ ಆಹಾರ ಪದ್ಧತಿಯಲ್ಲಿ ನಾನು ಮಾಡಿರೋ ಅಡುಗೆ ನೋಡಿರಿ. ರಾಗಿ ರೊಟ್ಟಿ ಹಾಗೆ ಕಾಳು, ಹಾಗೆ ತಿನ್ಲಿಕ್ಕೆ ಕಾಳು ತೊಗೊಂಡೇನ್ರಿ. ಇವತ್ತು ಪಲ್ಯ ಮಾಡಿಲ್ರಿ, ಕಾಳಿಂದ ಹಾಗೆ ತಿನ್ಬೇಕಂತ ಹೇಳಿ ಹಸಿ ಕಾಳು ಹಾಗೆ ತೊಗೊಂಡೇನ್ರಿ. ಇದು ಮೆಂತ್ಯ ಪಲ್ಯ ರೀ. ಮೊಸರು, ಹಿಂಡಿ ಹಾಗೂ ನವಣೆ ಅನ್ನ ರೀ, ಹಾಗೂ ಚೆನ್ನಾಗಿ ಬೇಳೆ ಸಾರು ನೋಡಿರಿ. ಈಗ ಬೇರೆ ಅದಕ್ಕೆ ಕಡ್ಯಾಕೆ ತಿನ್ನಕ್ಕೆ ಮೆಂತ್ಯ ಪಲ್ಯನೂ ತೊಗೊಂಡಿಲ್ರಿ, ಅಥವಾ ಹಿಂಗೆ ಸಲಾಡನ್ನು ಕಡ್ಯಾಕೆ ತಿನ್ನಕ್ಕೆ ಏನೂ ಇಟ್ಕೊಂಡಿಲ್ರಿ. ಎಲ್ಲನೂ ಇದ್ರಾಗೆ ಹಾಕೀನಿ ನೋಡಿರಿ ನಾನು ಇವತ್ತು. ಈಗ ರಾಗಿ ತಾಲಿಪಟ್ಟಿ ಒಳಗೆ ಎಲ್ಲನೇ ಹಾಕಿದ್ದೀನಿ ರೀ. ಹೀಗಾಗಿ ಕಡ್ಯಾಕೆ ತಿನ್ನಕ್ಕೆ ನಾನು ಸಲಾಡ್ ಇಟ್ಟಿಲ್ಲ ರೀ ಇವತ್ತು. ಈ ಶುಗರ್ ಇರೋ ಆಹಾರ ಪದ್ಧತಿ 6ನೇ ದಿನದ ಅಡುಗೆ ನೋಡಿರಿ. ಇದು ಶನಿವಾರದ ಅಡುಗೆ ರೀ. ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇವತ್ತಿನ ಆಹಾರ ಪದ್ಧತಿಯ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ. ದಿನ ಒಂದೇ ಥರ ಮಾಡೋಕ್ಕಿಂತ ಈ ಥರ ದಿನ ಒಂದೊಂದು ಮಾಡಿಕೊಟ್ರೆ ಅವರಿಗೂ ಭಾರಿ ಇಷ್ಟ ನೋಡ್ರಿ. ಇನ್ನು ಮುಂದಿಂದು ರವಿವಾರದ ಅಡುಗೆನ ಏನು ಮಾಡ್ತೀನಿ ಅಂತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. 7ನೇ ದಿನದ ಅಡುಗೆ ನೋಡಿರಿ, ಸಂಡೇ ಇದ್ರಿ. ಅದು ಸ್ಪೆಷಲ್ ಮಾಡಾಕತ್ತೀನಿ ರೀ. ನಿಮ್ಗೆ 7ನೇ ದಿನದ ಅಡುಗೆನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ. ನಮಸ್ಕಾರ ರೀ ಎಲ್ಲರಿಗೂ.